ನಮಸ್ಕಾರ. ಸೃಜನಶೀಲತೆ ಅಂದ್ರೆ ಬರೀ ಹಾಡು, ಕಲೆ ಅಥವಾ ಬರವಣಿಗೆ ಅಷ್ಟೇ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇವತ್ತಿನ ದಿನಗಳಲ್ಲಿ ಇದು ನಮ್ಮ ಯಶಸ್ಸಿಗೆ ಯಾಕೆ, ಬದುಕುಳಿಯೋಕ್ಕೂ ಕೂಡ ಎಷ್ಟು ಮುಖ್ಯ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಹಾಗಾದ್ರೆ ಇಷ್ಟೊಂದು ಕಾಂಪಿಟಿಷನ್ ಇರೋ ಈ ಜಗತ್ತಲ್ಲಿ ನಮ್ಮನ್ನ ಬೇರೆಯವರಿಂದ ಭಿನ್ನವಾಗಿ ಒಂದು ಹೆಜ್ಜೆ ಮುಂದೆ ನಿಲ್ಸೋ ಆ ಒಂದು ಶಕ್ತಿ, ಅದು ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಸರಿ, ಮೊದಲನೇದಾಗಿ ಬಿಸ್ನೆಸ್ ಜಗತ್ತಿಗೆ ಬರೋಣ. ಅಲ್ಲಿ ಈ ಸೃಜನಶೀಲತೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ. ಬಿಸ್ನೆಸ್ನಲ್ಲಿ ಬೇರೆಯವರು ಮಾಡಿದ್ದನ್ನೇ ನೋಡಿ ಕಾಪಿ ಮಾಡ್ತಾ ಹೋದ್ರೆ ಯಾವತ್ತಾದ್ರೂ ಅವರಿಗಿಂತ ಮುಂದೆ ಹೋಗಕ್ಕಾಗುತ್ತಾ? ಚಾನ್ಸೇ ಇಲ್ಲ ಅಲ್ವಾ? ನೋಡಿ, ನಿಜವಾದ ಯಶಸ್ಸು ಸಿಗಬೇಕು, ಮಾರುಕಟ್ಟೆಯಲ್ಲಿ ನಮ್ಮದೇ ಆದ ಒಂದು ಹೆಸರು ಮಾಡ್ಬೇಕು ಅಂದ್ರೆ ಏನಾದ್ರೂ ಹೊಸದಾಗಿ ಮಾಡ್ಲೇಬೇಕು. ಆ ಹೊಸತನ, ಆ ಇನ್ನೋವೇಷನ್ ಬರೋದೇ ಸೃಜನಶೀಲತೆಯಿಂದ. ಸರಿ, ಬಿಸ್ನೆಸ್ ಆಯ್ತು. ಈಗ ನಮ್ಮ ಕಾಲದ ಬಹುಶಃ ಅತಿ ದೊಡ್ಡ ಸವಾಲ್ಗೆ ಬರೋಣ. ಅದುವೇ ಎಐ. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಎಐ ಯುಗದಲ್ಲಿ ನಮ್ಮ ಸೃಜನಶೀಲತೆ ನಮ್ಮನ್ನ ಹೇಗೆ ರಕ್ಷಿಸುತ್ತೆ ಅಂತ ನೋಡೋಣ. ಒಂದು ಸತ್ಯವನ್ನಂತೂ ನಾವೆಲ್ಲ ಒಪ್ಕೊಳ್ಳೇಬೇಕು. ನಾವು ಪ್ರತಿದಿನ ಮಾಡೋ ಒಂದೇ ತರಹದ ರೂಟೀನ್ ಕೆಲ್ಸಗಳಿವೆಯಲ್ಲ, ಅದನ್ನೆಲ್ಲ ಮುಂದೊಂದಿನ ಎಐ ನಮ್ಗಿಂತ ಸ್ಪೀಡಾಗಿ, ಇನ್ನೂ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಇಲ್ಲಿ ನೋಡಿ, ಒಂದು ಕ್ಲಿಯರ್ ಡಿಫ್ರೆನ್ಸ್ ಇದೆ. ಮೆಷೀನ್ಗಳು ಹಳೆ ಡೇಟಾ ಇಟ್ಕೊಂಡು ರಿಪೀಟ್ ಆಗೋ ಕೆಲ್ಸಗಳನ್ನ ಮಾಡ್ತವೆ. ಆದ್ರೆ ಹೊಸ ಐಡಿಯಾಗಳನ್ನ ಯೋಚನೆ ಮಾಡೋದಿಕ್ಕೆ, ಹೊಸ ದಾರಿಗಳನ್ನ ಸೃಷ್ಟಿ ಮಾಡೋದಿಕ್ಕೆ ಮನುಷ್ಯನ ಕ್ರಿಯೇಟಿವಿಟಿ ಬೇಕೇ ಬೇಕು. ನೋಡಿ, ಇದೇ ನಮ್ಮ ಅತಿ ದೊಡ್ಡ ಶಕ್ತಿ. ಇದಕ್ಕೊಂದು ಸೂಪರ್ ಉದಾಹರಣೆ ಇದೆ ನೋಡಿ. ಎಐ ಬೇಕಿದ್ರೆ ಕೇಳೋಕೆ ತುಂಬಾನೇ ಇಂಪಾಗಿರೋ ಮ್ಯೂಸಿಕ್ ಅನ್ನ ಸೃಷ್ಟಿಸಬಹುದು. ಆದ್ರೆ ಅದಕ್ಕೆ ಯಾವತ್ತೂ ಒಬ್ಬ ಬಾಬ್ ಡೈಲನ್ ಆಗೋಕೆ ಸಾಧ್ಯವಿಲ್ಲ. ಆ ಒಂದು ಒರಿಜಿನಲ್ ಕ್ರಿಯೇಷನ್ ಇದೆಯಲ್ಲ, ಅದು ಮನುಷ್ಯನಿಂದ ಮಾತ್ರ ಸಾಧ್ಯ. ಈ ಚಾರ್ಟನ್ನ ಒಮ್ಮೆ ನೋಡಿ. ಇಲ್ಲಿ ಎಐಯ ಕ್ರಿಯೇಟಿವಿಟಿಗೆ 10ಕ್ಕೆ 5 ಮಾರ್ಕ್ಸ್ ಸಿಕ್ಕಿದೆ ಅಂದ್ಕೊಳ್ಳೋಣ. ಹಾಗಾದ್ರೆ ನಾವು ಸರ್ವೈವ್ ಆಗ್ಬೇಕು, ಬೆಳಿಬೇಕು ಅಂದ್ರೆ ನಮ್ಮ ಕೆಲಸ ಕನಿಷ್ಠ 7 ಅಥವಾ 8 ಮಾರ್ಕ್ಸ್ ತರುವಂತಿರ್ಬೇಕು. ಆಗ ಮಾತ್ರ ನಮ್ಗೆ ವ್ಯಾಲ್ಯೂ ಇರುತ್ತೆ. ಸರಿ, ವೈಯಕ್ತಿಕ ಮಟ್ಟ ಆಯ್ತು. ಈಗ ಲೀಡರ್ಶಿಪ್ ಕಡೆಗೆ ಬರೋಣ. ನಾಯಕತ್ವದಲ್ಲಿ ಸೃಜನಶೀಲತೆ ಏನು ಪಾತ್ರ ವಹಿಸುತ್ತೆ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆಗಿರೋ ಒಂದು ಪ್ರಶ್ನೆ. ಒಂದು ಟೀಮ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದ್ರೆ ಅಲ್ಲಿ ಒಬ್ಬ ಮ್ಯಾನೇಜರ್ ಯಾಕೆ ಬೇಕು? ಉತ್ತರ ತುಂಬಾ ಸಿಂಪಲ್. ಮ್ಯಾನೇಜರ್ ಕೆಲ್ಸ ಇರೋ ಸಿಸ್ಟಮ್ನ ಸುಮ್ನೆ ನೋಡ್ಕೊಳ್ಳೋದಲ್ಲ, ಬದಲಿಗೆ ಅದನ್ನ ಇನ್ನೂ ಹೇಗೆ ಬೆಟರ್ ಮಾಡಬಹುದು ಅಂತ ಯೋಚಿಸೋದು. ಇದು ಕೂಡ ಒಂದು ಕ್ರಿಯೇಟಿವ್ ಕೆಲ್ಸನೇ. ಇನ್ನು ಲೀಡರ್ಗಳ ವಿಷಯಕ್ಕೆ ಬಂದ್ರೆ ಅವರು ಮ್ಯಾನೇಜರ್ಗಳಿಗಿಂತ ಒಂದು ಸ್ಟೆಪ್ ಮುಂದೆ ಇರಬೇಕು. ಯಾಕಂದ್ರೆ ಅವರು ಭವಿಷ್ಯದ ದಾರಿಯನ್ನೇ ತೋರಿಸ್ಬೇಕಾಗತ್ತೆ. ಹಾಗಾಗಿ ಅವರಲ್ಲಿ ಇನ್ನಷ್ಟು ಸೃಜನಶೀಲತೆ ಇರೋದು ತುಂಬಾನೇ ಮುಖ್ಯ. ಮ್ಯಾನೇಜರ್ಗಳು ಈಗಿರೋ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡಿದ್ರೆ, ಲೀಡರ್ಗಳು ನಾವು ಮುಂದೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ರೂಪದಲ್ಲಿ ಒಂದು ಹೊಸ ವಿಷನ್ ಅನ್ನೇ ಸೃಷ್ಟಿ ಮಾಡಬೇಕು. ಇದು ಸಂಪೂರ್ಣವಾಗಿ ಒಂದು ಸೃಜನಾತ್ಮಕ ಕೆಲ್ಸ. ಸರಿ, ಕೆಲ್ಸ, ಬಿಸ್ನೆಸ್ ಇದೆಲ್ಲವನ್ನೂ ಮೀರಿ ಕೊನೆಯದಾಗಿ ನಮ್ಮ ಪರ್ಸನಲ್ ಲೈಫಲ್ಲಿ ಈ ಸೃಜನಶೀಲತೆ ನಮ್ಗೆ ಹೇಗೆ ಸಂತೋಷ ತಂದ್ಕೊಡುತ್ತೆ ಅಂತ ನೋಡೋಣ. ನಮ್ಗೆ ನಿಜವಾದ ಖುಷಿ ಕೊಡೋ ವಿಷಯಗಳು ಯಾವುದು ಅಂತ ಯೋಚಿಸಿದ್ರೆ ಅವು ಹೆಚ್ಚಾಗಿ ಯಾವುದಾದ್ರೊಂದು ಕ್ರಿಯೇಟಿವ್ ಕೆಲ್ಸಕ್ಕೇನೆ ಸಂಬಂಧಪಟ್ಟಿರುತ್ತೆ ಅಲ್ವಾ? ಮತ್ತೆ ಇದು ಬರೀ ಪೇಂಟಿಂಗ್ ಅಥವಾ ಬರವಣಿಗೆ ಮಾತ್ರ ಅಲ್ಲ. ಸ್ಪೋರ್ಟ್ಸ್ ಆಡೋದ್ರಲ್ಲಿರೋ ಸ್ಟ್ರಾಟಜಿ ಇರ್ಬೋದು, ಮಕ್ಕಳನ್ನ ಬೆಳೆಸೋದಿರ್ಬೋದು, ಒಂದು ಗಾರ್ಡನ್ ನೋಡ್ಕೊಳ್ಳೋದಿರ್ಬೋದು. ಸೃಜನಶೀಲತೆ ಅಕ್ಷರಶಃ ಎಲ್ಲೆಲ್ಲೂ ಇದೆ. ನಾವು ಯಾವುದಾದರೊಂದು ಕ್ರಿಯೇಟಿವ್ ಕೆಲಸದಲ್ಲಿ ಸಂಪೂರ್ಣವಾಗಿ ಮೈಮೇರೆತು ತೊಡಗಿಸ್ಕೊಂಡಾಗ ಒಂದು ಅದ್ಭುತ ಸ್ಥಿತಿ ಬರುತ್ತಲ್ಲ, ಅದನ್ನೇ ಫ್ಲೋ ಅಂತ ಕರೆಯೋದು. ಇದು ನಮ್ಗೆ ಎಲ್ಲಿಲ್ಲದ ತೃಪ್ತಿಯನ್ನ ಕೊಡುತ್ತೆ. ಹಾಗಾಗಿ ಸೃಜನಶೀಲತೆ ಅನ್ನೋದು ನಮ್ಗೆ ಏನನ್ನೋ ನಾವೇ ಮಾಡಿದ್ದೇವೆ ಅನ್ನೋ ಒಂದು ಓನರ್ಶಿಪ್ ಫೀಲಿಂಗ್ ಕೊಡುತ್ತೆ. ಆ ಪ್ರಾಸೆಸ್ನಲ್ಲಿ ಆನಂದ ಸಿಗುತ್ತೆ ಮತ್ತು ಕೊನೆಗೆ ಹೆಮ್ಮೆ ಪಡುವಂಥ ಒಂದು ರಿಸಲ್ಟ್ ಕೂಡ ಸಿಗುತ್ತೆ. ನೋಡಿ, ಸಂತೋಷಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಬೇಕಾ? ಹಾಗಾಗಿ ಒಂದು ವಿಷಯವಂತೂ ಸ್ಪಷ್ಟ: ಭವಿಷ್ಯ ಇರೋದು ಸೃಜನಶೀಲರ ಕೈಯಲ್ಲಿ. ಹಾಗಾದ್ರೆ ಪ್ರತಿಯೊಬ್ರೂ ತಮ್ಮ ಭವಿಷ್ಯವನ್ನ ಹೇಗೆ ರೂಪಿಸ್ಕೊಳ್ತಾರೆ? ಇದೊಂದು ಯೋಚಿಸ್ಬೇಕಾದ ಪ್ರಶ್ನೆ.